ಕಂಡಕ್ಟರ್ ಮೇಲಿನ ಬೆಳಗಾವಿಯ ಕಂಡಕ್ಟರ್ ಮೇಲಿನ ಪೋಕ್ಸೋ ಕೇಸನ್ನ ವಾಪಸ್ ಪಡೆಯಲಾಗಿದೆ. ಸ್ವತಃ ಕೇಸ್ ವಾಪಸ್ ಪಡೆದಿದ್ದಾರೆ ದೂರುದಾರೆ. ವಿಡಿಯೋ ಹೇಳಿಕೆ ಮಾಡಿದೆ ಅಪ್ರಾಪ್ತೆಯ ಕುಟುಂಬ. ಯಾರು ದೂರು ಕೊಟ್ಟಿದ್ದಾರಲ್ಲ ಅವರ ಕುಟುಂಬದವರು ಒಂದು ವಿಡಿಯೋ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಸ್ವತಃ ಕೇಸನ್ನ ವಾಪಸ್ ಪಡೆದಿದ್ದಾರೆ. ಕನ್ನಡಿಗರ ಹೋರಾಟಕ್ಕೆ ಇದು ಮೊದಲ ಗೆಲುವು. ಕಾರವೇ ಹೋರಾಟಕ್ಕೂ ಮುನ್ನವೇ ಕೇಸ್ ವಾಪಸ್ ಪಡೆಯಲಾಗಿದೆ. ಬೆಳಗ್ಗೆ ಸಿಪಿಐ ಗುರುರಾಜ್ ಎತ್ತಂಗಡಿ ಮಾಡಿದ್ರು ಕಮಿಷನರ್. ಬೆಳಗಾವಿಯಲ್ಲಿ ಒಂದು ಕಡೆ ಕನ್ನಡ ಮರಾಠಿ ಸಂಘರ್ಷ ತಾರಕಕ್ಕೇರ್ತಾ ಇದ್ದ ಹಾಗೇನೆ ತಕ್ಷಣ ಪಟ ಅಂತ ಅದರ ಪ್ರಭಾವದಿಂದಾಗಿ ಕೆಲಸಗಳಾಗ್ತಾ ಇದ್ದಾವೆ. ಸ್ವತಃ ಪೋಕ್ಸೋ ಕೇಸನ್ನ ಆ ಕುಟುಂಬ, ಯಾವ ಕುಟುಂಬ ಕೊಟ್ಟಿತ್ತೋ, ಯಾವ ಅಪ್ರಾಪ್ತೆಯ ಕುಟುಂಬದವರು ಕೊಟ್ಟಿದ್ರು, ಅವರ ತಾಯಿ ಸೇರಿದಂತೆ ಅವರು ವಾಪಸ್ ಪಡೆದಿದ್ದಾರೆ. ಕಂಡಕ್ಟರ್ ಮೇಲಿನ ಬೆಳಗಾವಿಯ ಕಂಡಕ್ಟರ್ ಮೇಲಿನ ಪೋಕ್ಸೋ ಕೇಸನ್ನ ವಾಪಸ್ ಪಡೆಯಲಾಗಿದೆ. ಸ್ವತಃ ಕೇಸ್ ವಾಪಸ್ ಪಡೆದಿದ್ದಾರೆ ದೂರುದಾರೆ. ವಿಡಿಯೋ ಹೇಳಿಕೆ ಮಾಡಿದೆ ಅಪ್ರಾಪ್ತೆಯ ಕುಟುಂಬ. ಯಾರು ದೂರು ಕೊಟ್ಟಿದ್ದಾರಲ್ಲ ಅವರ ಕುಟುಂಬದವರು ಒಂದು ವಿಡಿಯೋ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಸ್ವತಃ ಕೇಸನ್ನ ವಾಪಸ್ ಪಡೆದಿದ್ದಾರೆ. ಕನ್ನಡಿಗರ ಹೋರಾಟಕ್ಕೆ ಇದು ಮೊದಲ ಗೆಲುವು. ಕಾರವೇ ಹೋರಾಟಕ್ಕೂ ಮುನ್ನವೇ ಕೇಸ್ ವಾಪಸ್ ಪಡೆಯಲಾಗಿದೆ. ಬೆಳಗ್ಗೆ ಸಿಪಿಐ ಗುರುರಾಜ್ ಎತ್ತಂಗಡಿ ಮಾಡಿದ್ರು ಕಮಿಷನರ್. ಬೆಳಗಾವಿಯಲ್ಲಿ ಒಂದು ಕಡೆ ಕನ್ನಡ ಮರಾಠಿ ಸಂಘರ್ಷ ತಾರಕಕ್ಕೇರ್ತಾ ಇದ್ದ ಹಾಗೇನೆ ತಕ್ಷಣ ಪಟ ಅಂತ ಅದರ ಪ್ರಭಾವದಿಂದಾಗಿ ಕೆಲಸಗಳಾಗ್ತಾ ಇದ್ದಾವೆ. ಸ್ವತಃ ಪೋಕ್ಸೋ ಕೇಸನ್ನ ಆ ಕುಟುಂಬ, ಯಾವ ಕುಟುಂಬ ಕೊಟ್ಟಿತ್ತೋ, ಯಾವ ಅಪ್ರಾಪ್ತೆಯ ಕುಟುಂಬದವರು ಕೊಟ್ಟಿದ್ರು, ಅವರ ತಾಯಿ ಸೇರಿದಂತೆ ಅವರು ವಾಪಸ್ ಪಡೆದಿದ್ದಾರೆ. ಕಂಡಕ್ಟರ್ ಮೇಲಿನ ಬೆಳಗಾವಿಯ ಕಂಡಕ್ಟರ್ ಮೇಲಿನ ಪೋಕ್ಸೋ ಕೇಸನ್ನ ವಾಪಸ್ ಪಡೆಯಲಾಗಿದೆ. ಸ್ವತಃ ಕೇಸ್ ವಾಪಸ್ ಪಡೆದಿದ್ದಾರೆ ದೂರುದಾರೆ. ವಿಡಿಯೋ ಹೇಳಿಕೆ ಮಾಡಿದೆ ಅಪ್ರಾಪ್ತೆಯ ಕುಟುಂಬ. ಯಾರು ದೂರು ಕೊಟ್ಟಿದ್ದಾರಲ್ಲ ಅವರ ಕುಟುಂಬದವರು ಒಂದು ವಿಡಿಯೋ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಸ್ವತಃ ಕೇಸನ್ನ ವಾಪಸ್ ಪಡೆದಿದ್ದಾರೆ. ಕನ್ನಡಿಗರ ಹೋರಾಟಕ್ಕೆ ಇದು ಮೊದಲ ಗೆಲುವು. ಕಾರವೇ ಹೋರಾಟಕ್ಕೂ ಮುನ್ನವೇ ಕೇಸ್ ವಾಪಸ್ ಪಡೆಯಲಾಗಿದೆ. ಬೆಳಗ್ಗೆ ಸಿಪಿಐ ಗುರುರಾಜ್ ಎತ್ತಂಗಡಿ ಮಾಡಿದ್ರು ಕಮಿಷನರ್. ಬೆಳಗಾವಿಯಲ್ಲಿ ಒಂದು ಕಡೆ ಕನ್ನಡ ಮರಾಠಿ ಸಂಘರ್ಷ ತಾರಕಕ್ಕೇರ್ತಾ ಇದ್ದ ಹಾಗೇನೆ ತಕ್ಷಣ ಪಟ ಅಂತ ಅದರ ಪ್ರಭಾವದಿಂದಾಗಿ ಕೆಲಸಗಳಾಗ್ತಾ ಇದ್ದಾವೆ. ಸ್ವತಃ ಪೋಕ್ಸೋ ಕೇಸನ್ನ ಆ ಕುಟುಂಬ, ಯಾವ ಕುಟುಂಬ ಕೊಟ್ಟಿತ್ತೋ, ಯಾವ ಅಪ್ರಾಪ್ತೆಯ ಕುಟುಂಬದವರು ಕೊಟ್ಟಿದ್ರು, ಅವರ ತಾಯಿ ಸೇರಿದಂತೆ ಅವರು ವಾಪಸ್ ಪಡೆದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಬಣ ಇರಬಹುದು, ಪ್ರವೀಣ್ ಶೆಟ್ಟಿ ಬಣದಿಂದ ಪ್ರತಿಭಟನೆ ಮಾಡ್ತಿದ್ರೆ ನಾನು ದುರುಸ್ತಿ ಏನ್ ತೋರಿಸ್ತಾ ಇದ್ದೇನೆ. ಇದು ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರು. ಇವರು ಕೂಡ ಏನು ಚಲೋ ಬಾಳೆ ಕುಂದ್ರಿಗೆ ಅನ್ನೋ ನಿಟ್ಟಿನಲ್ಲಿ ಕರೆಯನ್ನ ಕೊಟ್ಟಿದ್ದಾರೆ. ಬೈಕ್ ರ್ಯಾಲಿ ಮೂಲಕ ಏನು ಮರಾಠಿ ಪುಂಡ್ರಿಗೆ ನಾವು ಎಚ್ಚರಿಕೆಯನ್ನ ಕೊಡ್ತೇವೆ, ಅವರಿಗೆ ಶಬ್ದನ ಹೊಡಿತೇವೆ ಅನ್ನೋ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡ್ತಿರುವಂತದ್ದು. ನಾನು ಕೂಡ ಈಗ ಕರವೇ ಕಾರ್ಯಕರ್ತರ ಇಲ್ಲಿರುವಂತಹ ಕರವೇ ಕಾರ್ಯಕರ್ತರ ಮಾತಾಡ್ತೇನೆ. ಸರ್, ಈಗಾಗಲೇ ಈ ಮರಾಠಿ ಪುಂಡ್ರ ಏನ್ ಹೇಳ್ತೀರಿ ಸರ್? ಪದೇ ನಮ್ಮ ಬೆಳಗಾವಿ ಕನ್ನಡಿಗರಿಗಾಗಿರ್ಬೋದು, ಕರ್ನಾಟಕದಲ್ಲಿರುವಂತಹ ಎಲ್ಲಾ ಕನ್ನಡಿಗರಿಗೆ ಎಂಇಎಸ್ ಅನ್ನು ಏನು ನಾಡಿದ್ರು ಈ ಸಂಘಟನೆ ಇದೆ, ಅವರ ಕಾರ್ಯಕರ್ತರಾಗಿರ್ಬೋದು, ಎಂಇಎಸ್ ಗೂಂಡಾಗಳಾಗಿರ್ಬೋದು, ನಮ್ಮ ಮನಸ್ಸನ್ನ ನೋವು ಮಾಡುವಂತ ರೀತಿಯಲ್ಲಿ ಅನೇಕ ಬಾರಿ ಘಟನೆಗಳು ನಡೆದಿದೆ. ಹೋರಾಟ ಮಾಡ್ತಿದ್ದೀರಿ, ಅದರ ಏನು ಪೋಸ್ಕೋ ಕೇಸ್ ಹಾಕಿದ್ರ ಆಫೀಸರ್ನ ಏನು ವರ್ಗಾವಣೆ ಮಾಡಿದ್ದಾರೆ, ಜೊತೆಗೆ ಆ ಕುಟುಂಬಸ್ಥರು ಕೇಸನ್ನ ವಾಪಸ್ ಪಡಿತಿದ್ದೇವೆ ಅನ್ನೋ ಒಂದು ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ರೆ ಏನ್ ಹೇಳ್ತಾರೆ ಸರ್? ಅದೇ ಹೇಳ್ತಾ ಇರೋದು, ಅವ್ರಿಗೆ ನಾಚಿಕೆ ಆಗಬೇಕು. ಒಂದು ಹೆಣ್ಣು ಮಗಳನ್ನ ಮುಂದೆ ಇಟ್ಕೊಂಡು ಸುಳ್ಳು ಕೇಸನ್ನ 56 ವರ್ಷ ಅವ್ರಿಗೆ ಅವ್ರ ಮೇಲೆ ಸುಳ್ಳು ಕೇಸನ್ನ ಹಾಕ್ಬೇಕಾದ್ರೆ ಫ್ಯಾಮಿಲಿಗೂ ನಾಚಿಕೆ ಆಗಬೇಕು. ಫಸ್ಟ್ ಆಫ್ ಆಲ್ ಅವ್ರಿಗೆ ನಮ್ಮ ಒಂದು ಪೋಕ್ಸೋ ಕಾಯ್ದೆನ ಹಿಂತಗೊಳ್ಬೇಕು. ಅದೇ ನಿಟ್ಟಿನಲ್ಲಿ ಏನು ಅಧಿಕಾರಿ ಇದ್ದಾರೆ, ಯಾರು ಪೋಕ್ಸೋ ಕಾಯ್ದೆ ದಾಖಲಿಸ ಅವ್ರ ಮೇಲೆ ಅಮಾನತು ಮಾಡಬೇಕು. ಆಮೇಲೆ ಏನು ನಾಡಾದ್ರು ಆಸ್ಪತ್ರೆಯಲ್ಲಿರುವ ಕಂಡಕ್ಟರ್ ಮಹದೇವಪ್ಪನವರ ಆರೋಗ್ಯವನ್ನು ವಿಚಾರಿಸುವ ಸಲುವಾಗಿ ಕರವೇ ನಾರಾಯಣ್ ಗೌಡ್ರು ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮಹದೇವಪ್ಪನವರಿಗೆ ಅಭಯವನ್ನ ಕೂಡ ನೀಡಿದ್ದಾರೆ. ಹೋರಾಟದಲ್ಲಿ ಕರವೇ ಹಾಗೆ ಇಡೀ ಕರ್ನಾಟಕ ನಿಮ್ಮ ಜೊತೆಯಲ್ಲಿರುತ್ತೆ ಅಂತ ಹೇಳಿ ಭರವಸೆ ನೀಡಿದ್ದಾರೆ ನಾರಾಯಣ್ ಗೌಡ್. ಕಂಡಕ್ಟರ್ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾರಾಯಣ್ ಗೌಡ್ರನ್ನ ಕಂಡು ಮಹದೇವಪ್ಪನವರು ಭಾವುಕರಾಗಿದ್ದಾರೆ, ಕಣ್ಣೀರು ಹಾಕಿದ್ದಾರೆ. ಕರವೇ ಹಾಗೆ ಕರ್ನಾಟಕ ನಿಮ್ಮ ಜೊತೆಯಲ್ಲಿರುತ್ತೆ ಅಂತ ಹೇಳಿ ಭರವಸೆಯನ್ನು ನೀಡಿದ್ದಾರೆ ನಾರಾಯಣ್ ಗೌಡ್. ಕಂಡಕ್ಟರ್ ಮೇಲಿನ ಬೆಳಗಾವಿಯ ಕಂಡಕ್ಟರ್ ಮೇಲಿನ ಪೋಕ್ಸೋ ಕೇಸನ್ನ ವಾಪಸ್ ಪಡೆಯಲಾಗಿದೆ. ಸ್ವತಃ ಕೇಸ್ ವಾಪಸ್ ಪಡೆದಿದ್ದಾರೆ ದೂರುದಾರೆ. ವಿಡಿಯೋ
ಮಾಡಿದೆ ಅಪ್ರಾಪ್ತೆಯ ಕುಟುಂಬ. ಯಾರು ದೂರು ಕೊಟ್ಟಿದ್ದಾರಲ್ಲ ಅವರ ಕುಟುಂಬದವರು ಒಂದು ವಿಡಿಯೋ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಸ್ವತಃ ಕೇಸನ್ನ ವಾಪಸ್ ಪಡೆದಿದ್ದಾರೆ. ಕನ್ನಡಿಗರ ಹೋರಾಟಕ್ಕೆ ಇದು ಮೊದಲ ಗೆಲುವು. ಕಾರವೇ ಹೋರಾಟಕ್ಕೂ ಮುನ್ನವೇ ಕೇಸ್ ವಾಪಸ್ ಪಡೆಯಲಾಗಿದೆ. ಬೆಳಗ್ಗೆ ಸಿಪಿಐ ಗುರುರಾಜ್ ಎತ್ತಂಗಡಿ ಮಾಡಿದ್ರು ಕಮಿಷನರ್. ಬೆಳಗಾವಿಯಲ್ಲಿ ಒಂದು ಕಡೆ ಕನ್ನಡ ಮರಾಠಿ ಸಂಘರ್ಷ ತಾರಕಕ್ಕೇರ್ತಾ ಇದ್ದ ಹಾಗೇನೆ ತಕ್ಷಣ ಪಟ ಅಂತ ಅದರ ಪ್ರಭಾವದಿಂದಾಗಿ ಕೆಲಸಗಳಾಗ್ತಾ ಇದ್ದಾವೆ. ಸ್ವತಃ ಪೋಕ್ಸೋ ಕೇಸನ್ನ ಆ ಕುಟುಂಬ, ಯಾವ ಕುಟುಂಬ ಕೊಟ್ಟಿತ್ತೋ, ಯಾವ ಅಪ್ರಾಪ್ತೆಯ ಕುಟುಂಬದವರು ಕೊಟ್ಟಿದ್ರೋ ಅವರ ತಾಯಿ ಸೇರಿದಂತೆ ಅವರು ವಾಪಸ್ ಪಡೆದಿದ್ದಾರೆ. ಕಂಡಕ್ಟರ್ ಮೇಲಿನ, ಬೆಳಗಾವಿಯ ಕಂಡಕ್ಟರ್ ಮೇಲಿನ ಪೋಕ್ಸೋ ಕೇಸನ್ನ ವಾಪಸ್ ಪಡೆಯಲಾಗಿದೆ. ಸ್ವತಃ ಕೇಸ್ ವಾಪಸ್ ಪಡೆದಿದ್ದಾರೆ ದೂರುದಾರೆ. ವಿಡಿಯೋ ಹೇಳಿಕೆ ಮಾಡಿದೆ ಅಪ್ರಾಪ್ತೆಯ ಕುಟುಂಬ. ಯಾರು ದೂರು ಕೊಟ್ಟಿದ್ದಾರಲ್ಲ ಅವರ ಕುಟುಂಬದವರು ಒಂದು ವಿಡಿಯೋ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಸ್ವತಃ ಕೇಸನ್ನ ವಾಪಸ್ ಪಡೆದಿದ್ದಾರೆ. ಕನ್ನಡಿಗರ ಹೋರಾಟಕ್ಕೆ ಇದು ಮೊದಲ ಗೆಲುವು. ಕಾರವೇ ಹೋರಾಟಕ್ಕೂ ಮುನ್ನವೇ ಕೇಸ್ ವಾಪಸ್ ಪಡೆಯಲಾಗಿದೆ. ಬೆಳಗ್ಗೆ ಸಿಪಿಐ ಗುರುರಾಜ್ ಎತ್ತಂಗಡಿ ಮಾಡಿದ್ರು ಕಮಿಷನರ್. ಬೆಳಗಾವಿಯಲ್ಲಿ ಒಂದು ಕಡೆ ಕನ್ನಡ ಮರಾಠಿ ಸಂಘರ್ಷ ತಾರಕಕ್ಕೇರ್ತಾ ಇದ್ದ ಹಾಗೇನೆ ತಕ್ಷಣ ಪಟ ಅಂತ ಅದರ ಪ್ರಭಾವದಿಂದಾಗಿ ಕೆಲಸಗಳಾಗ್ತಾ ಇದ್ದಾವೆ. ಸ್ವತಃ ಪೋಕ್ಸೋ ಕೇಸನ್ನ ಆ ಕುಟುಂಬ, ಯಾವ ಕುಟುಂಬ ಕೊಟ್ಟಿತ್ತೋ, ಯಾವ ಅಪ್ರಾಪ್ತೆಯ ಕುಟುಂಬದವರು ಕೊಟ್ಟಿದ್ರೋ ಅವರ ತಾಯಿ ಸೇರಿದಂತೆ ಅವರು ವಾಪಸ್ ಪಡೆದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಬಣ ಇರಬಹುದು, ಪ್ರವೀಣ್ ಶೆಟ್ಟಿ ಬಣದಿಂದ ಪ್ರತಿಭಟನೆ ಮಾಡ್ತಿದ್ರೆ ನಾನು ದುರುಸ್ತಲ್ಲಿ ಏನ್ ತೋರಿಸ್ತಾ ಇದ್ದೇನೆ. ಇದು ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರು. ಇವರು ಕೂಡ ಏನು ಚಲೋ ಬಾಳೆ ಕುಂದ್ರಿಗೆ ಅನ್ನೋ ನಿಟ್ಟಿನಲ್ಲಿ ಕರೆಯನ್ನ ಕೊಟ್ಟಿದ್ದಾರೆ. ಬೈಕ್ ರ್ಯಾಲಿ ಮೂಲಕ ಏನು ಮರಾಠಿ ಪುಂಡ್ರಿಗೆ ನಾವು ಎಚ್ಚರಿಕೆಯನ್ನ ಕೊಡ್ತೇವೆ, ಅವರಿಗೆ ಶಡ್ಡನ್ನ ಹೊಡಿತೇವೆ ಅನ್ನೋ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡ್ತಿರುವಂತದ್ದು. ನಾನು ಕೂಡ ಈಗ ಕರ್ವೆ ಕಾರ್ಯಕರ್ತರ ಇಲ್ಲಿರುವಂತಹ ಕರ್ವೆ ಕಾರ್ಯಕರ್ತರು ಮಾತಾಡ್ತೇನೆ. ಸರ್, ಈಗಾಗಲೇ ಈ ಮರಾಠಿ ಪುಂಡ್ರ ಏನ್ ಹೇಳ್ತೀರಿ ಸರ್? ಪದೇ ನಮ್ಮ ಬೆಳಗಾವಿ ಕನ್ನಡಿಗರಿಗಾಗಿರ್ಬೋದು, ಕರ್ನಾಟಕದಲ್ಲಿರುವಂತಹ ಎಲ್ಲಾ ಕನ್ನಡಿಗರಿಗೆ ಎಂಇಎಸ್ ಅನ್ನು ಏನು ನಾಡಿದ್ರು ಈ ಸಂಘಟನೆ ಇದೆ, ಅವರ ಕಾರ್ಯಕರ್ತರಾಗಿರ್ಬೋದು, ಎಂಇಎಸ್ ಗೂಂಡಾಗಳಾಗಿರ್ಬೋದು, ನಮ್ಮ ಮನಸ್ಸನ್ನ ನೋವು ಮಾಡುವಂತ ರೀತಿಯಲ್ಲಿ ಅನೇಕ ಬಾರಿ ಘಟನೆಗಳು ನಡೆದಿದೆ. ಹೋರಾಟ ಮಾಡ್ತಿದ್ದೀರಿ, ಅದರ ಏನು ಪೋಸ್ಕೋ ಕೇಸ್ ಹಾಕಿದ್ರ ಆಫೀಸರ್ನ ಏನು ವರ್ಗಾವಣೆ ಮಾಡಿದ್ದಾರೆ, ಜೊತೆಗೆ ಆ ಕುಟುಂಬಸ್ಥರು ಕೇಸನ್ನ ವಾಪಸ್ ಪಡಿತಿದ್ದೇವೆ ಅನ್ನೋ ಒಂದು ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ರೆ ಏನ್ ಹೇಳ್ತಾರೆ ಸರ್? ಅದೇ ಹೇಳ್ತಾ ಇರೋದು, ಅವ್ರಿಗೆ ನಾಚಿಕೆ ಆಗಬೇಕು. ಒಂದು ಹೆಣ್ಣುಮಗಳನ್ನ ಮುಂದೆ ಇಟ್ಕೊಂಡು ಸುಳ್ಳು ಕೇಸನ್ನ 56 ವರ್ಷ ಅವ್ರಿಗೆ ಅವ್ರ ಮೇಲೆ ಸುಳ್ಳು ಕೇಸನ್ನ ಹಾಕ್ಬೇಕಾದ್ರೆ ಫ್ಯಾಮಿಲಿಗೂ ನಾಚಿಕೆ ಆಗಬೇಕು. ಫಸ್ಟ್ ಆಫ್ ಆಲ್ ಅವ್ರಿಗೆ ನಮ್ಮ ಒಂದು ಪೋಕ್ಸೋ ಕಾಯ್ದೆನ ಹಿಂತಗೊಳ್ಬೇಕು. ಅದೇ ನಿಟ್ಟಿನಲ್ಲಿ ಏನು ಅಧಿಕಾರಿ ಇದ್ದಾರೆ, ಯಾರು ಪೋಕ್ಸೋ ಕಾಯ್ದೆ ದಾಖಲಿಸ ಅವ್ರ ಮೇಲೆ ಅಮಾನತು ಮಾಡಬೇಕು. ಆಮೇಲೆ ಏನು ನಾಡದ್ರು ಆಸ್ಪತ್ರೆಯಲ್ಲಿರುವ ಕಂಡಕ್ಟರ್ ಮಹದೇವಪ್ಪನವರ ಆರೋಗ್ಯವನ್ನ ವಿಚಾರಿಸುವ ಸಲುವಾಗಿ ಕರವೇ ನಾರಾಯಣ್ ಗೌಡ್ರು ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮಹದೇವಪ್ಪನವರಿಗೆ ಅಭಯವನ್ನ ಕೂಡ ನೀಡಿದ್ದಾರೆ. ಹೋರಾಟದಲ್ಲಿ ಕರವೇ ಹಾಗೆ ಇಡೀ ಕರ್ನಾಟಕ ನಿಮ್ಮ ಜೊತೆಯಲ್ಲಿರುತ್ತೆ ಅಂತ ಹೇಳಿ ಭರವಸೆ ನೀಡಿದ್ದಾರೆ ನಾರಾಯಣ್ ಗೌಡ್ರು. ಕಂಡಕ್ಟರ್ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾರಾಯಣ್ ಗೌಡ್ರನ್ನ ಕಂಡು ಮಹದೇವಪ್ಪನವರು ಭಾವುಕರಾಗಿದ್ದಾರೆ, ಕಣ್ಣೀರು ಹಾಕಿದ್ದಾರೆ. ಕರವೇ ಹಾಗೆ ಕರ್ನಾಟಕ ನಿಮ್ಮ ಜೊತೆಯಲ್ಲಿರುತ್ತೆ ಅಂತ ಹೇಳಿ ಭರವಸೆಯನ್ನು ನೀಡಿದ್ದಾರೆ ನಾರಾಯಣ್ ಗೌಡ್ರು.